ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದ್ರ ಬಾಗಲಕೋಟೆ ವಶ ಅನ್ನುವಂಥ ವಾತಾವರಣ ಹಬ್ತಾ ಇದೆ. ಹೌದಾ? ಅಷ್ಟೊಂದು ಪ್ರಮುಖರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಬರಲೇಬೇಕು ಅನ್ನೋಂಥ ವಾತಾವರಣ ಬಾಗಲಕೋಟೆಯಲ್ಲಿ ಹಬ್ಬುತ್ತಾ ಇದೆ. ಮತ್ತು ದಾವಣಗೆರೆಯಲ್ಲಿ ನೋಡ್ಬೇಕು ಅದನ್ನು. ಯಾಕಂತಂದ್ರೆ ಬಾಗಲಕೋಟೆಯಲ್ಲಿ ಅದರಲ್ಲೂ ವಿಜಯಪುರ ಏಕತ್ರ ಒಂದು ಜಿಲ್ಲೆ ಇದ್ದಾಗ ಬಾಗಲಕೋಟೆ ಅದರ ಭಾಗ ಆಗಿತ್ತು. ಹೀಗಾಗಿ ಬಾಗಲಕೋಟೆಯಲ್ಲಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರ ಸಂಬಂಧ, ಸಹಕಾರ, ವಿಶ್ವಾಸ ಭಾಳಷ್ಟದ. ಅದರಲ್ಲೂ BJPಯ ಪ್ರಭಾವ ಪಟ್ಟಣ ಮಟ್ಟದಲ್ಲಿ ಭಾಳಷ್ಟದ. ಅಂದ್ರೆ RSSದ ಹೇಳ್ತಾರೆ ಸಾಕಷ್ಟದ. ಹೀಗಾಗಿ ಅಲ್ಲಿ ಹಿಂದುತ್ವದ ಬಗ್ಗೆ ಪ್ರಬಲವಾಗಿ ಮಾತಾಡುವಂಥ ವ್ಯಕ್ತಿ, ವಿಶೇಷವಾಗಿ 3 ಜನ ಇದ್ದಾರೆ ಕರ್ನಾಟಕದಲ್ಲಿ. 3-4 ಇರ್ಬೋದಿಲ್ಲ ಅಂತಲ್ಲ. ಮೊದಲನೇದಾಗೆ ನಮ್ಮ ಯತ್ನಾಳರು, ಎರಡನೇದಾಗೆ ಅನಂತಕುಮಾರ್ ಹೆಗಡೆ ಅವರು, ಮೂರನೇದಾಗೆ ನಮ್ಮ ಪ್ರತಾಪ್ ಸಿಂಹ ಅವರು. ಇವರು ಜಬರ್ದಸ್ತಾಗಿ ಉಳಿದವ್ರು ಮಾತಾಡ್ತಾರೆ. ಆದರೆ ನೇರವಾಗಿ ಚುಚ್ಚುವಂಗೆ ಮಾತಾಡಿ ಒಂದು ಹಿಂದುತ್ವದ ಅಲೆಯನ್ನು ಎಬ್ಬಿಸುವಂಥ ಒಂದು ತಾಕತ್ತು ಏನಾದರೂ ಇದ್ರೆ ಇವರಲ್ಲೇ. ಅವರು ಅದಕ್ಕಾಗಿ ಅವ್ರನ್ನ ಕರೆಸಬೇಕು ಅನ್ನುವಂಥ ಮಾತುಗಳು ಅಲ್ಲೆಲ್ಲ ಕೇಳಿ ಬರ್ತಾಯಿದ್ದಾವೆ. ಬರ್ತಾರೇನು ಅನ್ನೋಂಥ ಪ್ರಶ್ನೆಗಳು ಇವತ್ತು ಸಾಕಷ್ಟು ಕೇಳ್ತಾ ಇದ್ದಾರೆ. ಅದರಲ್ಲೂ ಶ್ರೀರಾಮುಲು ಅವರಂತೂ ಸ್ಪಷ್ಟವಾಗಿ ಒಪ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಯತ್ನಾಳರು, ಬಸವನಗೌಡ ಪಾಟೀಲ್ ಯತ್ನಾಳ್ ನಮ್ಮ ನಾಯಕರು ಅಂತೇಳಿ. ಯಾವುದೋ ಕಾರಣಕ್ಕಾಗಿ ಪಾಪ ಅವ್ರ ಪಾರ್ಟಿಯಿಂದ ಅವರು ಹೋಗಿದ್ದಾರೆ. ಆದರೆ ಅವ್ರು ಇವತ್ತು ನಮ್ಮ ನಾಯಕರು, ಅವ್ರು ಬಂದರೆ ಬಾಗಲಕೋಟೆಯಲ್ಲಿ ಅನುಕೂಲ ಆಗ್ತದೆ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಮೋಸ್ಟ್ಲಿ ಇದು ಮೋಸ್ಟ್ ಪ್ರಾಬಬ್ಲಿ ಅವ್ರು ಬರ್ಬೋದು ಅನ್ನುವಂಥ ಮಾತನ್ನು, ಈ ಪ್ರಶ್ನೆಯನ್ನು ನಮ್ಮ ವಿಜೇಂದ್ರ ಅವರು, ಅಂದರೆ ಇವರು ಯತ್ನಾಳರ ಪ್ರಬಲ ಪ್ರತಿಸ್ಪರ್ಧಿ, ಅವರನ್ನು ಕೇಳಿದಾಗ ಅವರು ಸಹಿತ ಪಾರ್ಟಿ ಗೆಲ್ಲಿಸೋ ಸಲುವಾಗಿ ಯಾರು ಬಂದು ನಮಗೇನು ತಕರಾರಿಲ್ಲ ಅನ್ನೋ ಹಂಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಇಂಡೈರೆಕ್ಟಾಗಿ. ಅಂದರೆ ಬರ್ಬೋದು, ಪ್ರಚಾರ ಮಾಡ್ಬೋದು. ಯಾಕಂದ್ರೆ ಪಕ್ಷದ ಹಿರಿಯ ನಾಯಕರು ನಮ್ಮ ವೀರಣ್ಣ ಚರಂತಿಮಠ ಅವರು ಅವ್ರಿಗೆ ಗೆಲ್ಲಿಸಲಿ ಅನ್ನುವಂಥ ಮಾತು ವಿಜೇಂದ್ರ ಅವರು ಹಿರಿಯ ನಾಯಕರು ಇರೋದನ್ನು ಬರಬೇಕು ಆಯ್ಕೆಯಾಗಿ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಇನ್ನು ಯತ್ನಾಳರು ಬರ್ತಾರ? ಹೌದು, ಯತ್ನಾಳರು ಬಂದರೆ ಬಾಗಲಕೋಟೆಯಲ್ಲಿ ಒಂದಿಷ್ಟು ಇಫೆಕ್ಟ್ ಆಗೋದ್ರಲ್ಲಿ ಎರಡು ಮಾತ್ರ ಇಲ್ಲ. ಅದರಲ್ಲೂ ಇತ್ತೀಚೆಗೆ ಶಿವಾಜಿ ಮತ್ತು ಒಂದು ಮಸ್ಜಿದ್ ಸಲುವಾಗಿ ಚಪ್ಪಲಿ ಯಾರಾದರೂ ಇದು ಒಂದಿಷ್ಟು ಗದ್ದಲಾಗಿತ್ತು. ಅದರ ಸದ್ಬಳಕೆ ಏನು ಮಾಡ್ಕೋಬೇಕಂತೇಳಿ ಇವತ್ತು ಇಲ್ಲಿ ಬಾಗಲಕೋಟೆಯಲ್ಲಿ ಈ ಒಂದು BJP ಅಥವಾ RSS ಅಥವಾ ಸಂಘ ಪರಿವಾರ ಪ್ರಯತ್ನ ಮಾಡ್ತಾಯಿದೆ. ಅದನ್ನು ಓಟಾಗಿ ಪರಿವರ್ತನೆ ಮಾಡ್ಕೋಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅವರನ್ನು ಕರೆತರೋ ಪ್ರಯತ್ನ ಪಾರ್ಟಿಯಲ್ಲಿ ಜೋರು ಹಿಡಿದದ. ಅಂದ್ರೆ ಇವತ್ತೇನಾದರೂ ಪಾರ್ಟಿಯ ಪರವಾಗಿ ಧ್ವನಿ ಎತ್ತೆ ಚರಂತಿಮಠ ಅವ್ರ ಪರವಾಗಿ ಮಾತಾಡಿದ್ರೆ ಚರಂತಿಮಠರು ಗೆಲ್ಲಬಹುದೇನೋ ಇಲ್ಲಂತಲ್ಲ. ಯಾಕಂದ್ರೆ ವೀರಶೈವ ಲಿಂಗಾಯತ ಎರಡೂ ಕಮ್ಯುನಿಟಿಗೆ ಮೇಲೆ ಹಿಡಿತವನ್ನು ಸಾಧಿಸಿದಂಥವ್ರು ನಮ್ಮ ಚರಂತಿಮಠರು. ಅವರಷ್ಟನ್ನು ಒಂದು ಹಿಡಿದಿದ್ದಂಥವ್ರು ನಮ್ಮ ಈ ಬಸವನಗೌಡ ಪಾಟೀಲ್ ಯತ್ನಾಳ್. ಹೀಗಾಗಿ ಅವರಿಬ್ಬರು ಕೂಡಿದ್ರೆ ಇಲ್ಲಿ ಇನ್ನುಳಿದ ಸಮುದಾಯ ಸಹಿತ ಓಟ್ ಬರ್ತಾವೆ ಅನ್ನುವಂಥದ್ದು ಒಂದು ಸಾಮಾನ್ಯ ನಂಬಿಕೆ. ಮತ್ತು ಅವ್ರಿಗೆ ಗೆಲ್ಲುವ ಅವಕಾಶಗಳು ಹೆಚ್ಚು ಆಗ್ತಾವ ನಮ್ಮ ಇವ್ರು ಬಂದ್ರೆ ಅಂತೇಳಿ. ಆದರೆ ಇಲ್ಲೊಂದು ಅಪಾಯನೂ ಅದ. ಅವ್ರು ಬಂದು ಇಲ್ಲಿ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡೋದು ಪ್ರಸಾರ ಆಗಿ ಆಗ್ತಿರ್ತದೆ. ಅದರಿಂದಾಗಿ ದಾವಣಗೆರೆಯಲ್ಲಿ ಸಹಿತ ಹೊಡೆದು ಬೀಳುವ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಲಾಭ ಆಗ್ತದೆ, ದಾವಣಗೆರೆ ಪಕ್ಕ ಹೊಡೆದು ಬೀಳ್ತದೆ ಅನ್ನುವಂಥ ಮಾತು. ಯಾಕಂದ್ರೆ ಇವತ್ತು ಮುಸ್ಲಿಮ್ರಲ್ಲೇ ಒಂದಿಷ್ಟು ಕೆಲವು ಜನ ಈ ಸ್ಥಾಯಿಗತೆ ಸಮರ್ಥಕ್ಕೆ ಹಾಕುವಾಗಿಲ್ಲ, ಕಾಂಗ್ರೆಸ್ಗೆ ಹಾಕುವಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇಂಥ ಪ್ರಸಂಗದಲ್ಲೇ ಅವರಿದ್ದಂಥವ್ರು BJP ಕಡೆ ಒಲವು ತೋರಿಸೋ ಸಾಧ್ಯತೆಗಳಿದ್ದಾವೆ. ಅಲ್ಲಿ BJPನೂ ಆಯ್ಕೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈ ಮುಸ್ಲಿಮರ ಅಸಮಾಧಾನದಿಂದ ಅಲ್ಲಿ ಹೊಡೆದು ಬೀಳುತ್ತದೆ. ಇದು ಪ್ರಚೋದನಕಾರಿ ಮಾತು ಮಾತಾಡಿದಾಗ ಸಹಜವಾಗಿ ಯಾವುದೇ ಮುಸ್ಲಿಮ್ ಆದರೂ ಸಹಿತ ಎಷ್ಟೋ ಅವ್ರಿಗೆ ಅಲ್ಲಿಯ ಸಮರ್ಥ ಮತ್ತು ಮಲ್ಲಿಕಾರ್ಜುನ ಶಕ್ತಿದ್ದರೂ ಸಹಿತ ಅವರಿಂದ ಅವ್ರು BJPಗೆ ಓಟ್ ಹಾಕುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಗೆಲ್ಲುವ ಎರಡೂ ಕಡೆ ಗೆಲ್ಲುವ ಸಾಧ್ಯತೆಗಳು ಇದ್ದಿದ್ದು ಕಡಿಮೆ. ಕೇವಲ ಒಂದು ಕಡೆ ಗೆಲ್ಲಬಹುದೇನೋ ಅದು ಗೊತ್ತಿಲ್ಲ ಗ್ಯಾರಂಟಿಯಾಗಿ. ಅವ್ರು ನಿಶ್ಚಿತ ಗೆಲ್ತಾರೆ ಬಾಗಲಕೋಟೆ ಏರಿಯಾದಲ್ಲಿ ಅಂತೀರಿ. ಅದರಿಂದಾಗಿ 5 ಸಂಘಟನೆಗಳು ಒಗ್ಗಟ್ಟಾಗದೆ ಹೋಗ್ತಾವ ಅನ್ನುವಂಥ ಮಾತು. ಆದರೆ ಮಾತಾಡೋಲ್ಲಿ ಅವರು ಭಾಳ ಜನರಿದ್ದಾರೆ. ಬಸವನಗೌಡ ಪಾಟೀಲರು ಅಹಿಂದ ಸಮುದಾಯಕ್ಕೆ ಟಚ್ ಆಗದಂಗೆ ಕೇವಲ ಮುಸ್ಲಿಂ ಸಮುದಾಯವನ್ನು ತೆಗೆದುಕೊಂಡ್ರೆ ಅವ್ರ ಬಗ್ಗೆ ಮಾತಾಡುವಂಥ ಕಲೆಯಲ್ಲಿ ಮಾಹಿರಿದಾರೆ, ಆ ಮಾತು ಬೇರೆ. ಆದರೆ ಅದು ಅತಿ ಆದಾಗ ಸಹಜವಾಗಿ ಅತಿ ಅಮೃತ ಕುಡಿದ್ರೂ ಅದು ವಿಷಯ ಆಗ್ತದಂತ. ಹಾಗಾಗಿ ದಾವಣಗೆರೆಯಲ್ಲಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿರುವ ಈ ಸಂದರ್ಭದಲ್ಲೇ ಅಲ್ಲಿ ಕಳ್ಕೊಳ್ತಾರೇನು ಅಂತೇಳಿ. ಅದೇ ಕಾಲಕ್ಕೆ ನಿಶ್ಚಿತ ಗೆಲ್ತಾರ ಅನ್ನುವಂಥ ಸಹಿತ ಅಷ್ಟ ಹೇಳೋದು ಕಷ್ಟ. ಯಾಕಂದ್ರೆ ಸ್ವತಃ ನಮ್ಮ ಏನಪ್ಪ ಅಂತಂದ್ರೆ ಅಹಿಂದದ ಪ್ರತಿಪಾದಕರು ಮುಖ್ಯಮಂತ್ರಿ ಬರೋರಿದ್ದಾರೆ. 5 ದಿನ ಗಂಟಲಲ್ಲೇ ಅಲ್ಲಿ 3 ದಿನ ದಾವಣಗೆರೆಯಲ್ಲಿ ಇರೋರಿದ್ದಾರೆ. ಅದರ ನಂತರ
ನಮ್ಮ ಸತೀಶ್ ಅವರು ಐದು ನೆಪದಲ್ಲಿ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಮೀಡಿಯವರು ಸ್ವತಃ ಅಲ್ಲಿ ಜನರ ಹಳ್ಳಿಗಳಲ್ಲಿ ಅವ್ರ ಪರ ಜನ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿಗೆ ಗ್ಯಾರಂಟಿ ಅವ್ರ ಪರ ಇರೋದರಿಂದಾಗಿ ಅಲ್ಲಿ ಜನ ಗ್ಯಾರಂಟಿಯನ್ನು ಬಡ ಜನರೆಲ್ಲ ಲೈಕ್ ಮಾಡೋದರಿಂದಾಗಿ ಮೋಸ್ಟ್ ಪ್ರಾಬಲಿ ಇದು ಸ್ಟಫ್ ಕಾಂಪಿಟೇಷನ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಅತಿ ಹಿಂದುತ್ವವಾದ ನಿಶ್ಚಿತವಾಗಿಯೂ ಗೆಲ್ಲೋದಕ್ಕೆ ಆಶ್ರಯ ಆಗ್ತದನಾ ಅನ್ನೋ ಪ್ರಶ್ನೆ. ಆದರೆ RSS ಮುಖಂಡರಲ್ಲೇ ಅಥವಾ ನಾಯಕರಲ್ಲೇ ಅವ್ರನ್ನ ಕರೆಸಿದ್ರೆ ಅಡ್ಡಿ ಇಲ್ಲ. ಆದರೆ ಶ್ರೀರಾಮುಲು ಅಂತ ಸ್ಪಷ್ಟವಾಗಿ ಅವ್ರನ್ನ ಕರೆಸಬೇಕು. ನಮ್ಮ ನಾಯಕರವರು ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳ್ ಮಾತು ಹೇಳಿದ್ದಕ್ಕೆ ಸ್ವತಃ ವಿಜೇಂದ್ರ ಅವರು ಅದಕ್ಕೆ ತಕರಾರು ತೆಗೆದೇ ಹೋಗಿದ್ದರಿಂದಾಗಿ ಮೋಸ್ಟ್ ಪ್ರಾಬಲಿ ಅವ್ರು ಬರುವ ದಾರಿ ಶುದ್ಧ ಆಗಿದನೋ ಅಥವಾ ರೆಡಿ ಆಗಿದನೋ ಅಂತ ಹೇಳ್ಬೇಕಾಗಿದೆ. ಹೌದಲ್ಲ, ನಮ್ಮ ಶ್ರೀರಾಮುಲು ಅವರು ಹೇಳಿದ ಮಾತಿನ ಸತ್ಯ ಅದ. ಬಸವಗೌಡ ಪಾಟೀಲ್ ಏನಂತಂದ್ರೆ ಅವ್ರು ಬದಲಾಗಿ ಒಂದು ತರಗಿತ್ತು ಮತ್ತಲ್ಲಿ ದಾವಣಿಗೆ ಹೊಡೆದು ಬೀಳೋಂಗಿದ್ರೆ ಹಿಂದುತ್ವ ಬಗ್ಗೆ ಮಾತಾಡೋದು ಅನಂತಕುಮಾರ್ ಹೆಗಡೆ ಅವ್ರನ್ನಾಗಿರ್ಬೋದು ಅಥವಾ ಪ್ರತಾಪ್ ಸಿಂಹ ಕರಿಬೋದಲ್ಲ ಅಂತ ವಿಚಾರ ಮಾಡಿದರೆ ಅವರಷ್ಟು ಇಲ್ಲಿ ಬಾಗಲಕೋಟೆಯಲ್ಲಿ ಪ್ರಭಾವಿ ಅಲ್ಲ ಅನ್ನೋದು ಸ್ಪಷ್ಟ. ಅಷ್ಟರ ಮಟ್ಟಿಗೆ ಜನರಿಗೆ ಅವ್ರ ಪರಿಚಯ ಇಲ್ಲ. ಇಲ್ಲಿ ಅತ್ಯಂತ ಪರಿಚಿತರು ಯಾರಾದರೂ ಇದ್ದರೆ ಮುಸ್ಲಿಂ ಕಮ್ಯುನಿಟಿನ ಬಿಟ್ಟರೆ ಹೆಚ್ಚಿಗೆ ಪರಿಚಿತ ಎಲ್ಲ ಸಮುದಾಯದಲ್ಲಿ ಇದ್ದಂಥವ್ರು ಈ ನಮ್ಮ ಯತ್ನಾಳರು ಅಂತೇಳಿ. ಅದೇ ಕಾಲಕ್ಕೆ ಯತ್ನಾಳರು ಸಹಿತ ನಮ್ಮ ವೀರಣ್ಣ ಚರಂತಿ ಮಠರ ಅನೇಕ ಅವ್ರ ಬದುಕಿನಲ್ಲಿ ಸೋಲು ಗೆಲುವುಗಳಲ್ಲಿ ಒಂದಾಗಿದ್ದಾರೆ. ಜೊತೆಗೆ ಇವ್ರಿಗೂ ಸಹಾಯ ಮಾಡಿದ್ದಾರೆ ನಮಗಳು ಅಂತ ಮಾತು ಸಹಜವಾಗಿ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಬಾಗಲಕೋಟೆಗೆ ಬರ್ತಾರ ಯತ್ನಾಳರು ಅಂತೇಳಿ ಬಂದು ಬಾಗಲಕೋಟೆನ ಗೆಲ್ಲಿಸೋ ಜೊತೆಗೆ ದಾವಣಗೆರೆ ಗೆಲ್ಲೋದಕ್ಕೆ ಏನಾದರೂ ಸಹಾಯ ಮಾಡ್ತಾರ ಅಂತೇಳಿ. ಯಾಕಂದರೆ ಇಲ್ಲಿ ಉಗ್ರವಾಗಿ ಹಿಂದುತ್ವವನ್ನು ಮಾತಾಡಿದರೆ ಅದರ ಪರಿಣಾಮ ಮಾತ್ರ ಇವತ್ತು ಚುನಾವಣೆಯಲ್ಲೇ ಇನ್ನೊಂದು ಕಡೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಷ್ಟು ಮಟ್ಟಿಗೆ ಯತ್ನಾಳರು ಈ BJPಯ ಕ್ಯಾಂಡಿಡೇಟನ್ನು ಗೆಲ್ಲಿಸುವಲ್ಲ ವೀರಣ್ಣ ಚರಂತಿ ಮಠನ ಗೆಲ್ಲಿಸುವಲ್ಲಿ ಯಶಸ್ವಿ ಆಗ್ಬೋದು ದೊಡ್ಡ ತೀವ್ರ ಚರ್ಚೆ ನಡೆದು ಅದು ಇನ್ನೂ ಬಂದಿಲ್ಲ. ಬಟ್ ಇದಕ್ಕೆ ವಿರೋಧಂತಿ ಮೋಸ್ಟ್ಲಿ ಯಡಿಯೂರಪ್ಪನವರಿಂದೂ ಬಂದಿಲ್ಲ, ವಿಜೇಂದ್ರ ಅವರಿಂದೂ ಬಂದಿಲ್ಲ. ಏನಾದರೂ ಆಗಲಿ ಗೆಲ್ಲಲಿ ಅನ್ನುವಂಥದ್ದು ಅವರು ಎರಡೂ ಕಡೆ ಗೆದ್ದಪ್ಪ ಅಂದ್ರೆ BJP ಸಹಜವಾಗಿ 2022ರಲ್ಲಿ ಇದು ಕ್ರೆಡಿಟ್ ಯಾರಿಗೆ ಹೋಗೋದಪ್ಪ ಅಂದರೆ ಯಡಿಯೂರಪ್ಪನವರಿಗೆ ಮತ್ತು ಅವ್ರ ಮಗ್ಗ ಯಾರೋ ಬಂದು ಮಾತಾಡಿ ಒಬ್ಬರು ಮಾತಾಡಿ ಹೋದವ್ರು ಅಷ್ಟಾಗಿಬಿಡ್ತಾರೆ. ಇದು ಲಾಭ ಸಿಗೋದು ಯಡಿಯೂರಪ್ಪನವರಿಗೆ ಮತ್ತು ಅದರಿಂದ ಅವ್ರ ಮಗನಿಗೂ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅವ್ರು ಎರಡೂ ಗೆಲ್ಲುವ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಈಗಾಗಲೇ ಅನುಭವಿ ಆದಂಥ ಯಡಿಯೂರಪ್ಪನವರು ಏನು ಮಾತಾಡಿದ್ದದ ಇಂಥ ಒಂದು ಸಣ್ಣ ಮಟ್ಟದ ಸಣ್ಣ ಮನಸ್ಸಿನ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಳ್ಳಾರ್ದ ಎಲ್ಲರೂ ಒಗ್ಗೂಡಿಸ್ಕೊಂಡು ಗೆಲ್ಲುವಂಥ ಪ್ರಯತ್ನ ಮಾಡುವ ಕಡೆ ಹೊರಟಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ BJP ಎರಡೂ ಕಡೆ ಗೆದ್ದರೆ ಯಡಿಯೂರಪ್ಪನ ಲಾಭ ಅದ. ಅದಕ್ಕಾಗಿ ಅವರು ಸಹಿತ ಮಾತಾಡಲಪ್ಪ ಯಾರು ಬಂದು ಮಾತಾಡಿ ಅಂತ ಕರಾರಿಲ್ಲ ಅನ್ನೋಂಥ ಮಾತುಗಳು ಇದ್ದಾವೆ. ಆದರೆ ಒಂದಂತಿ ಫಿಕ್ಸ್ ಅದ, ಅಟ್ ಎನಿ ಕಾಸ್ಟ್ ಈ ನಮ್ಮ ಯತ್ನಾಳನ್ನು ಪಾರ್ಟಿಯೊಳಗೆ ತೊಗೊಳೋದು ಬೇಕೋ ಬೇಡವೋ ಅನ್ನುವಂಥ ಚರ್ಚೆ ಬಂದವ್ರು ನಡಕದ. ಬಟ್ ಯಡಿಯೂರಪ್ಪ ನಾಯಕತ್ವ ಒಪ್ಕೊಳ್ಳುವಂಗಿದ್ರೆ ಇದು ಸಾಧ್ಯ ಅಂಥೇಳಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಇದನ್ನು ಯತ್ನಾಳ್ ಒಪ್ಪಬೇಕಲ್ಲ ಅನ್ನುವಂಥ ಮಾತು. ಬಟ್ ಅದೇ ಕಾಲಕ್ಕೆ ವೀರಣ್ಣ ಚರಂತಿ ಮಠದಿಂದ ಸಾಕಷ್ಟು ಸಹಾಯ ಆಗ್ಯದ. ಅವ್ರಿಗೆ ನಾವು ಸಹಾಯ ಮಾಡ್ತೀವಂಥ ಮನಸ್ಥಿತಿಯಲ್ಲಿ ಇರೋದರಿಂದಾಗಿ ಸಹಜವಾಗಿ ಯತ್ನಾಳರು ಇಲ್ಲಿ ಬಂದು ಪ್ರಸಾರ ಮಾಡಿ ಹೋಗ್ತಾರೋ ಅವ್ರನ್ನ ಗೆಲ್ಲಿಸ್ಕೊಡ್ತಾರೋ ಅನ್ನೋಂಥ ಮಾತು ಕೇಳೋ ಜೊತೆಗೆ ಇನ್ನೊಂದು ಭಯಾನಕ ಕಾಡ್ಲಿಕ್ಕತ್ತದ. ದಾವಣಗೆರೆ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಅಲ್ಲಿ ನಾವು ಕಳ್ಕೊಳ್ತೀವಿ ಏನೋ ಇತ್ತು ಅಂದ್ರೆ ಒಂದು ಕಳ್ಕೊಂಡು ಒಟ್ಟು ಯಾವುದಾದ್ರೂ ಒಂದು ಬಂದ್ರೂ ಇದರ ಲಾಭ ಹೆಚ್ಚಾಗೋದು ಇವ್ರಿಗೆ ನಮ್ಮ ಯಡಿಯೂರಪ್ಪನವ್ರಿಗೆ. ಯಾಕಂದರೆ ಏನೂ ಇಲ್ಲಲ್ಲ, ಎರಡೂ ಇಲ್ಲ ಅಲ್ಲೇ ಎರಡೂ ಕಾಂಗ್ರೆಸ್ ಸೀಟುಗಳು. ಅದ್ರ ಒಂದಾಗಿ ಗೆದ್ದರೂ ಸಹಿತ ಅದು ಕ್ರೆಡಿಟ್ ಯಾರಿಗೆ ಹೋದ್ರೆ ಯಡಿಯೂರಪ್ಪನವ್ರಿಗೆ. ಅದಕ್ಕೆ ಇದನ್ನು ಯಾವ ರೀತಿಯಾಗಿ ಉಪಯುಕ್ತ ಹೋಗ್ಬೋದು ನಮ್ಮ ವೀರಣ್ಣ ಚರಂತಿ ಮಠರು ಜೊತೆಗೆ ಯತ್ನಾಳರು ನಿಜವಾಗಿಯೂ ಬಂದ್ರೆ ಪಾರ್ಟಿಗೆ ಲಾಭ ಆದಿತ ಅನ್ನೋ ಪ್ರಶ್ನೆಗಳು ಸಹಿತ ಅಲ್ಲಿ ಪಾರ್ಟಿಗೆ ಕೇಳೋರು ಚೆನ್ನಾಗಿ ಕೇಳಿಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಯತ್ನಾಳರು ಬಂದರು ಗೆಲ್ಲಿಸ್ತಾರ ಇದು ಉತ್ತರ ನೋಡೋಣ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್ ಅಲ್ಲಿ. ಅದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸುತ್ತಾರೆ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು.